ಹಲೋ ಫ್ರೆಂಡ್ಸ್, ಎಲ್ಲರೂ ಕನ್ನಡ ಸ್ಟಿಚಿಂಗ್ ಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಲೆಹಂಗಾ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು 4 ಫೋಲ್ಡಿಂಗ್ ಆಗಿ ನಾನು ಈ ರೀತಿ ಫೋಲ್ಡಿಂಗ್ ಮಾಡಿಟ್ಕೊಂಡಿದ್ದೀನಿ. ಇದು 2 ಮೀಟರ್ ಬಟ್ಟೆನ ತೊಗೊಂಡಿರೋದು. ಇದು ಲೈನಿಂಗ್ ಇದೆ. ಇಲ್ಲಿ ಇಲ್ಲಿ ಲಾಸ್ಟಲ್ಲಿ ಈ ಥರ ಒಂದು ಲೈನ ಡ್ರಾ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೋತಾ ಇದ್ದೀನಿ. ಹಾಗೆ ಲೆಂತು 38 ಇದೆ. ಹಾಗೆ ಇದರ ವೆಸ್ಟ್ ಇದೆ 28 ಇದೆ. ಇದ್ರದ್ದು ಲೆಹಂಗಾ ನಾನು ಕಟ್ಟಿಂಗ್ ಮಾಡ್ತಾ ಇರೋವಂಥದ್ದು. ಇದರ 4ನೇ ಭಾಗ ನಾನು ಕಟ್ಟಿಂಗ್ ಮಾಡೋದಕ್ಕೆ ತೊಗೋತಾ ಇರೋವಂಥದ್ದು 7 ಇಂಚ್ ತೊಗೋತಾ ಇದ್ದೀನಿ. ಅಂದರೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕೊಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿನೂ ಕೂಡ ಕೊಡ್ಕೋಬೋದು. ಇಲ್ಲಿ ನಾನು ಕಟ್ಟಿಂಗ್ ಮಾಡಿಬಿಟ್ಟು ನಾನು ಬಟ್ಟೆನ ಸೀದಾ ಮಾಡ್ಕೋತಾ ಇದ್ದೀನಿ. ಇದು 4 ಫೋಲ್ಡಿಂಗ್ ಇದೆ. ಇದು ನಾನು ಕಟ್ಟಿಂಗ್ ಮಾಡ್ತಿರೋದು ಲೈನಿಂಗ್ ಮಾತ್ರ ಕಟ್ಟಿಂಗ್ ಮಾಡ್ತಾ ಇರೋದು ಲೆಹಂಗಾಗಿ. ಸಾರಿಯಿಂದ ಕನ್ವರ್ಟ್ ಮಾಡ್ತಾ ಇರೋವಂಥದ್ದು. ನಿಮಗೆ ಬ್ಲೌಸು ನಾನು ಆಲ್ರೆಡಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡ್ತಿರ್ಬೋದು. ಲೆಂತ್ ಎಷ್ಟಿದೆ ಅಷ್ಟೇ ತೊಗೊಳ್ಳಿ, ಯಾವುದೇ ರೀತಿ ಕಡಿಮೆ ಮಾಡ್ಕೊಳಕ್ಕೆ ಹೋಗಬಾರ್ದು. ಈ ಥರ ನಾನು ಲೆಂತ್ಗೆ ಲೈನ ಡ್ರಾ ಮಾಡಿಬಿಟ್ಟು ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. 4 ಫೋಲ್ಡಿಂಗಲ್ಲಿದೆ. ಇದು ಲೆಂತು 38 ಇದೆ. 38 ಫುಲ್ ತೊಗೋಬೇಕಾಗುತ್ತೆ. ಏಕೆಂದರೆ ಎಕ್ಸ್ಟ್ರಾ ಫೋಲ್ಡಿಂಗಿಗೂ ಕೂಡ ಹೋಗುತ್ತೆ 1 ಇಂಚು, ಮತ್ತು ಮೇಲ್ಗಡೆ ಸ್ಟಿಚಿಂಗು ಕೂಡ ಹೋಗುತ್ತೆ. ನೋಡ್ತಿರ್ಬೋದು, ಇಲ್ಲಿ 7 ಇಂಚ್ ತೊಗೊಂಡಿದ್ದೀನಿ. ಹಾಗೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಮಾರ್ಜಿನ್ ಜಾಸ್ತಿನೂ ಕೂಡ ತೊಗೋಬೋದು. ನಾನು ಸ್ವಲ್ಪ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ಜಾಸ್ತಿನೇ ತೊಗೋತೀನಿ. ಏಕೆಂದರೆ ನಾವು ನಾಡಿಯಿಂದ ಕಟ್ಟುವಂಥದ್ದು ಲೆಹಂಗಾನ ನಾನು ಸ್ಟಿಚಿಂಗ್ ಮಾಡ್ತಾ ಇರೋವಂಥದ್ದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಟ್ಟೆ ಇದೆಯೋ ಪೂರ್ತಿ ಅಷ್ಟಕ್ಕೆ ಈ ಥರ ಒಂದು ಲೈನ ಡ್ರಾ ಮಾಡ್ಕೋಬೇಕು. ಹಾಗೆ ಕೆಳಗಡೆಯಿಂದ 1.5 ಇಂಚ್ ನಾವು ಈ ಥರ ಮೈನಸ್ ಮಾಡಬೇಕಾಗುತ್ತೆ. ಇದನ್ನು ಕ್ರಾಸ್ ಆಗಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ ಇಲ್ಲಿ. ಹಾಗೆ ಇಲ್ಲಿ ನಾವು ಲೈನ ಡ್ರಾ ಮಾಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ ಇಲ್ಲೂ ಕೂಡ ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ಇದು 4ನೇ ಭಾಗ. ನಾನು 4 ಫೋಲ್ಡಿಂಗಿಂದ ನಾನು ಕಟ್ಟಿಂಗ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಓಪನ್ ಮಾಡಿ ನಾನು ತೋರಿಸ್ತೀನಿ ಇವಾಗ. ಇದು ನೆರಿಗೆ ಲೆಹಂಗಾ ಆಗಿರೋದ್ರಿಂದ ನೆಟ್ ಫ್ಯಾಬ್ರಿಕಲ್ಲಿ ನಾನು ಮಾಡ್ತಿರೋವಂಥದ್ದು, ಸ್ಟಿಚಿಂಗ್ ಮಾಡ್ತಿರೋವಂಥದ್ದು. ನಾನು ಯಾವುದೇ ರೀತಿ ಅಂಬ್ರೆಲ್ಲ ನಾನು ಸ್ಟಿಚಿಂಗ್ ಮಾಡ್ತಿಲ್ಲ. ಇದನ್ನು ಸೀದಾನೇ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಲೈನಿಂಗ್ ಇವಾಗ ಕಟ್ಟಿಂಗ್ ಮಾಡಾಗಿದೆ. ಇವಾಗ ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡೋಣ. ನೋಡ್ತಿರ್ಬೋದು, ಮೇನ್ ಫ್ಯಾಬ್ರಿಕ್ ಈ ರೀತಿ ಇದೆ. ಇದು ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾನೆಲ್ಲ ಫುಲ್ಲು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದೇ ರೀತಿ ನಾವು ಒಂದು ಸೀರೆನೇ ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀವಿ ಅದೇ ರೀತಿ ಫೋಲ್ಡಿಂಗ್ ಮಾಡಿ ಕರೆಕ್ಟಾಗಿ ಒಂದು ಅಟ್ಯಾಚ್ ಪಿನ್ನ ಅಟ್ಯಾಚ್ ಮಾಡ್ಕೊಳ್ಳಿ ಎಲ್ಲ ಕಡೆನೂ. ಇಲ್ಲ ನೀವು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡಿದ್ದೀನಿ ಅಂದರೆ ಅಟ್ಯಾಚ್ ಮಾಡೋದೇನು ಬೇಡ. ನಾವು ಕಟ್ಟಿಂಗ್ ಮಾಡಿರೋಂಥ ಲೈನಿಂಗ್ ಪೀಸ್ನ ಇದೇ ರೀತಿ ಮೇಲ್ಗಡೆ ಇಡಬೇಕು. ಓನ್ಲಿ 2 ಇಂಚ್ ಮಾತ್ರ ನಾನು ಎಕ್ಸ್ಟ್ರಾ ಇಲ್ಲಿ ನೋಡ್ತಿರ್ಬೋದು, 2 ಇಂಚ್ ಮಾತ್ರ ನಾನು ಎಕ್ಸ್ಟ್ರಾ ಇಲ್ಲಿ ಕೆಳಗಡೆ ಬಿಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ನೀವು ಗ್ಯಾಪ್ ಕೊಡಬಾರ್ದು. ಏಕೆಂದರೆ ನೆಟ್ ಫ್ಯಾಬ್ರಿಕ್ಕಿಂದ ಜಾಸ್ತಿ ಗ್ಯಾಪ್ ಕೊಡಬಾರ್ದು. ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇದು ಸ್ಟ್ರೈಟೆಲ್ಲನೇ ಇದ್ದು ಕಟ್ಟಿಂಗ್ ಮಾಡ್ಕೊಂಡು ತುಂಬ ಈಸಿಯಾಗಿರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೂ ಮತ್ತು ಕಟ್ಟಿಂಗ್ ಮಾಡೋದಕ್ಕೂ. ಇದಿಷ್ಟು ಜಾಸ್ತಿ ಕಟ್ಟಿಂಗ್ ಮಾಡೋ ಆಗಿಲ್ಲ. ನೆರಿಗೆ ಪೀಸ್ ಆಗಿರೋದ್ರಿಂದ ಜಾಸ್ತಿ ಇದರಲ್ಲಿ ಹಾರ್ಡ್ ಇರಲ್ಲ. ಇವಾಗ ಕಟ್ಟಿಂಗ್ ಆಗಿದೆ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಫಸ್ಟು ಲೈನಿಂಗ್ನ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ನ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಫಸ್ಟು ನಾವು 2 ಪೀಸ್ ಉಂಟಲ್ಲ, ನಾವು ಕಟ್ಟಿಂಗ್ ಮಾಡ್ಕೊಂಡಿರೋಂಥ 2 ಪೀಸ್ನು ನಾವು ಫಸ್ಟು ಜಾಯಿಂಟ್ ಮಾಡ್ಕೋಬೇಕು. ನೋಡ್ತಿರ್ಬೋದು, ಇದು 2 ಪೀಸ್ ಉಂಟಲ್ಲ, ಇದನ್ನು ಫಸ್ಟು ಜಾಯಿಂಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಇದು ಬಿಗಿನರ್ಸು ಕೂಡ ಫಸ್ಟ್ ಟೈಮೇ ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಯಾವುದ್ರಲ್ಲೂ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಡಬಲ್ ಸ್ಟಿಚಿಂಗ್ ಕೊಡಿ. ಫುಲ್ಲು ಸ್ಟ್ರೈಟಾಗಿ ಈ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಾನು ಡಬಲ್ ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ತಿರ್ಬೋದು. ಆಗಿದೆ. ಹಾಗೆ ಈ ಭಾಗದಲ್ಲಿ ಕೆಳಗಡೆ ಭಾಗದಲ್ಲಿ ನೋಡ್ತಿರ್ಬೋದು, ನಾನು ಸ್ಟಿಚಿಂಗ್ ಮಾಡ್ಕೊಂಡಾಗಿದ್ದೆ, ಜಾಯಿಂಟ್ ಮಾಡ್ಕೊಂಡಾಗಿದೆ. ಇದು ಕೆಳಗಡೆ ಭಾಗ ಅಂಥದ್ದು. ಇದನ್ನು 1 ಇಂಚು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ.
ನಾನು ಲೆಂತಲ್ಲಿ ಯಾವುದೇ ರೀತಿ ನಾನು ಮೈನಸ್ ಮಾಡಲಿಲ್ಲ, ಹ್ಯಾಡು ಕೂಡ ಮಾಡಲಿಲ್ಲ. ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ ಬೇಕು ಅಂತ ಅಂದ್ಬಿಟ್ಟು, ಏಕೆಂದರೆ ನಾವು ಬೆಲ್ಟ್ ನಾವು ಕೊಡ್ತಿರೋದ್ರಿಂದ ಈ ಸ್ಟಿಚಿಂಗು ಕೂಡ ಅಲ್ಲೇ ಮೈನಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟಿತ್ತು ಲೆಂತು 38 ಲೆಂತ್ ಇತ್ತು, 38 ತೊಗೋತಾ ಇದ್ದೀನಿ. ಮತ್ತು ಇಲ್ಲಿ 1 ಇಂಚು ಮೈನಸ್ ಆಗುತ್ತೆ. ಹಾಗೆ ಮೇಲ್ಗಡೆ ಕೂಡ ಬೆಲ್ಟ್ ಆ್ಯಡ್ ಮಾಡೋದಕ್ಕೆ 1/2 ಇಂಚು ಮೈನಸ್ ಆಗುತ್ತೆ. 1.5 ಇಂಚು ಲಗ್ಭಗ್ ಮೈನಸ್ ಆಗುತ್ತೆ. ನಾವು ಎಕ್ಸ್ಟ್ರಾ ಪಟ್ಟಿನ ಮೇಲ್ಗಡೆ ಬೆಲ್ಟ್ ಕೊಡ್ತೀವಲ್ಲ, ಆವಾಗ 2 ಇಂಚು ಆ್ಯಡ್ ಆಗುತ್ತೆ. ಅಲ್ಲಿಗೆ ಲೆಹಂಗಾ ನಾವು ಲೆಂತು ತೊಗೊಂಡಿರೋದು ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ಯಾವುದೇ ರೀತಿ ನಾನು ಎಕ್ಸ್ಟ್ರಾ ಮಾರ್ಜಿನು ಕೂಡ ತೊಗೊಂಡಿಲ್ಲ, ಕಡಿಮೆನೂ ಕೂಡ ತೊಗೊಂಡಿಲ್ಲ. ಎಷ್ಟಿದೆ ಅಷ್ಟೇ ಮಾತ್ರ ತೊಗೊಂಡಿರೋದು. ಇದು ಮೇಲ್ಭಾಗ ಇದೆ, ಕೆಳಗಡೆ ನಾವು ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಒಂದು ಫೋಲ್ಡಿಂಗ್ ಮಾಡಿ. ಇದು ಮೇಲ್ಭಾಗದಲ್ಲಿ ಸೈಡ್ ಓಪನ್ ಉಂಟಲ್ಲ, ಸೈಡಲ್ಲಿ ಈ ಭಾಗದಲ್ಲಿ 2 ಇಂಚು ಮಾತ್ರ ಈ ಥರ ಒಂದು ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಏಕೆಂದರೆ ನಾನಿಲ್ಲಿ ಒಂದು ಜಿಪ್, ಯಾವುದೇ ರೀತಿ ಜಿಪ್ ಆ್ಯಡ್ ಮಾಡ್ತಿಲ್ಲ, ಓನ್ಲಿ ಉಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಓನ್ಲಿ 2 ಇಂಚು ಮಾತ್ರ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆಗಿದೆ, ನೋಡ್ತಿರ್ಬೋದು. ಮೇಲ್ಗಡೆ ಭಾಗ 2 ಇಂಚು ಮಾತ್ರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಈ ಥರ. ಇವಾಗ ಮೇನ್ ಫ್ಯಾಬ್ರಿಕ್ ಉಂಟಲ್ಲ, ಇದನ್ನು ಮಧ್ಯದಲ್ಲಿ ಎಷ್ಟಿದೆ ನೀವು ನಾನು ಇದರಲ್ಲಿ ಒಂದು ಬ್ಲೌಸ್ಗೆ ಮಾತ್ರ ತೆಗ್ದಿರೋದು ಸೆರಗು ಕಡೆ. ಅದು ಬಿಟ್ಟರೆ ಪೂರ್ತಿ ಎಲ್ಲ ಸೀರೆನೂ ಕೂಡ ನಾನು ಒಂದು ಲೆಹಂಗಕ್ಕೆ ಹಾಕ್ತಾಯಿದ್ದೀನಿ, ಯಾಕಂದರೆ ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ. ನೋಡ್ತಿರ್ಬೋದು, ನಾನು ಇಲ್ಲಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು 2 ಫೋಲ್ಡಿಂಗ್ ಮಾಡಿಬಿಟ್ಟು ಚಿಕ್ಕದಾಗಿ ಒಂದು ಗುರುತಕ್ಕೋಸ್ಕರ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಸೈಡು ಬಾರ್ಡರ್ ಇದೆ. ನಾನು ಯಾಕೆ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನಾವು ತೊಗೊಂಡಿರೋವಂಥ ಲೆಹಂಗಾ ಅಂದರೆ ಲೈನಿಂಗ್ ಉಂಟಲ್ಲ, ನಾವಿಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು 2 ಪಾರ್ಟಲ್ಲಿದೆ, ಫ್ರಂಟ್ ಮತ್ತು ಬ್ಯಾಕು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಅಲ್ಲ. ನಾನು ಕಟ್ ಮಾಡ್ಕೊಂಡಿರೋ ಅಂಥದ್ದು ಅರ್ಧಕ್ಕೆ ಬರಬೇಕು. ಅದಕ್ಕೋಸ್ಕರ ಅರ್ಧ ಪಾರ್ಟ್ನ ಫ್ರಂಟ್ಗೆ ಮತ್ತು ಅರ್ಧ ಪಾರ್ಟ್ ಬ್ಯಾಕ್ಗೆ ಕರೆಕ್ಟಾಗಿ ನೆರಿಗೆ ಕೊಡಬೇಕು. ನೆರಿಗೆ ಕೊಡಬೇಕಾದ್ರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಇರಬಾರ್ದು, ಎಲ್ಲ ಕಡೆಯಲ್ಲೂ ಕರೆಕ್ಟಾಗಿರಬೇಕು. ಅದಕ್ಕೋಸ್ಕರ ನಾನು ಆ ರೀತಿ ಒಂದು ಗುರುತುಗೋಸ್ಕರ ಕಟ್ಟಿಂಗ್ ಮಾಡ್ಕೊಂಡಿರೋವಂಥದ್ದು. ನಾನು ನೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ದೊಡ್ಡದಾಗಿ ನೆರಿಗೆ ಕೊಡ್ತಿಲ್ಲ. ಇದು 1 ಇಂಚು ಮಾತ್ರ ನಾನು ನೆರಿಗೆ ಕೊಡ್ತಿರೋದು. ತುಂಬ ಚಿಕ್ಕ ಅಂದರೆ ಇದು ಒಂದು ಸ್ಕರ್ಟ್ ಥರ ಬರುತ್ತೆ ಲೆಹಂಗಾ. ಓನ್ಲಿ 1 ಇಂಚು ಮಾತ್ರ ನಾನು ಇಲ್ಲಿ ಗ್ಯಾಪ್ ಕೊಟ್ಟು ಈ ಥರ ಒಂದು ನೆರಿಗೆನದು ಮಾಡ್ಕೋತಾ ಇರೋವಂಥದ್ದು. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಒಂದು ಸೂಜಿ ದಾರದಿಂದ ನೆರಿಗೆನ ನೀವು ಕೈಯಲ್ಲಿ ನೀವು ಸ್ಟಿಚಿಂಗ್ ಮಾಡಿಕೊಂಡು ನಂತರ ನೀವು ಮಿಷಿನಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ತುಂಬ ಬೆಟರ್ ಆಗಿರುತ್ತೆ. ಪೂರ್ತಿ ಒಂದು ಲೈನಿಂಗ್ಗೆ ಮೇಲ್ಗಡೆ ಭಾಗಕ್ಕೆ ನಾನು ಇಲ್ಲಿ ಒಂದು ನೆರಿಗೆನ ಈ ಥರ ಕೊಡ್ತಿರೋವಂಥದ್ದು. ಈ ಥರ ನೆಟ್ ಫ್ಯಾಬ್ರಿಕ್ ಇದ್ದರೆ ನೋಡ್ತಿರ್ಬೋದು, ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋವಂಥದ್ದು ಇಲ್ಲಿದೆ. ಇಲ್ಲಿ ನಾನು ಅರ್ಧ ನಾವು ಅಟ್ಯಾಚ್ ಮಾಡಿದ್ದೀವಲ್ಲ, ಜಾಯಿಂಟ್ ಮಾಡಿದ್ದೀವಲ್ಲ, ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. ಆ ಥರ ನೆರಿಗೆ ಕೊಡಬೇಕು. ತುಂಬ ಈಸಿಯಾಗಿರುತ್ತೆ. ನೀವು ಬಿಗಿನರ್ಸ್ ಆಗಿದ್ರೂ ತುಂಬ ಈಸಿಯಾಗಿ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಅಂದರೆ ನೆಟ್ ಒಂದು ಸ್ಯಾರಿಲಿ ಎಷ್ಟಿದೆಯೋ ಸೀರೆ ಪೂರ್ತಿ ಒಂದು ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದು ಪೂರ್ತಿ ಒಂದು ಸೀರೆನ ನೀವು ಲೆಹಂಗಾಕ್ಕೆ ನೀವು ಆ್ಯಡ್ ಮಾಡಿ. ಯಾಕೆಂದರೆ ನೆಟ್ಟಾಗಿರೋದ್ರಿಂದ ತುಂಬ ತೆಳುವಾಗಿರುತ್ತೆ. ಅದಕ್ಕೋಸ್ಕರ ಲೆಹಂಗಾಕ್ಕೆ ತುಂಬ ಕಡಿಮೆ ನೆಟ್ಟಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಎಷ್ಟು ಒಂದು ಫ್ರಿಲ್ಲು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪೂರ್ತಿ ಸೀರೆನ ನೀವು ಈ ಥರ ಒಂದು ಚಿಕ್ಕ ನೆರಿಗೆಯಾಗಿ ಕೊಡಬೇಕು. ಫ್ರೆಂಡ್ಸ್, ನೀವು ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಕಂಪ್ಲೀಟಾಗಿ ನೆರಿಗೆ ಕೊಟ್ಟಾಗಿದೆ. 1 ಇಂಚಲ್ಲಿ ನೋಡ್ತಿರ್ಬೋದು, ಈ ಥರ ಕೊಟ್ಟಾಗಿದೆ. ಇವಾಗ ಅಳತೆ ತೊಗೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ನಾನು ನಿಮಗೆ ಹೇಳಿದೆ, ಎಕ್ಸ್ಟ್ರಾ ನಾನು
ಒಂದು ಫ್ಯಾಬ್ರಿಕ್ ನಾನು ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ನಿಮಗೆ ಎಷ್ಟು ಬೇಕು ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಮಾರ್ಜಿನೇ ಬಿಡ್ಬೋದು. ಲೆಹಂಗಾದಲ್ಲಿ ಇಷ್ಟೇ ಬಿಡಬೇಕು ಅನ್ನೋದೇನಿಲ್ಲ. ಏಕೆಂದರೆ ನೀವು ನಾಡಿ ಆಗಿದ್ದರೆ ಎಕ್ಸ್ಟ್ರಾ ಬಿಡಬೇಕು. ಇದು 28 ವೆಸ್ಟ್ ಇದೆ, ನಾನು ತೊಗೊಂಡಿರೋದು 33 ಇದೆ. 33ನ ಬೆಲ್ಟ್ ಇವಾಗ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. 33 ಇಂಚ್ ಲೆಂತ್ನ ಬೆಲ್ಟನ್ನ ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ. ನೆರಿಗೆ ಕೊಟ್ಟಾಗಿದೆ ನೋಡ್ತಿರ್ಬೋದು. ಇದು ಉಳಿದಿರುವಂಥ ಲೈನಿಂಗ್ ಪೀಸ್. ಇದು ಡಬಲ್ ಫೋಲ್ಡಿಂಗ್ ಇದೆ. ಇದನ್ನು ಈ ಥರ ಅರ್ಧ ಮಾಡಿಬಿಟ್ಟು ಈ ಥರ ಅಳತೆ ತೊಗೊಳ್ಳೋಣ. ಇದು ಡಬಲ್ ಫೋಲ್ಡಿಂಗ್ ಇದೆ ನಾನು ತೊಗೊಂಡಿರೋವಂಥ ಲೈನಿಂಗು. ಈ ಥರ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಸ್ಟಿಚಿಂಗಿಗೆ ಬೇಕಾಗುತ್ತೆ. ಹಾಗೆ ಅಗಲ ಉಂಟಲ್ಲ ಅದು 4 ಇಂಚ್ ತೊಗೋಬೇಕು. ಈ ಥರ 4 ಇಂಚ್ ತೊಗೋಬೇಕು. ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ತುಂಬ ಈಸಿಯಾಗಿ ನಾವು ಬೆಲ್ಟನ್ನು ಕಟ್ಟಿಂಗ್ ಮಾಡ್ಕೋಬೋದು. ಈ ಥರ ಇಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನಂತರ ಈ ಥರ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ 4 ಇಂಚ್ ಉಂಟಲ್ಲ, ಇಲ್ಲೂ ಕೂಡ 4 ಇಂಚನ್ನ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ರೆಡಿಯಾಗಿದೆ ಬೆಲ್ಟು. ಇವಾಗ 2 ಪೀಸ್ ಉಂಟಲ್ಲ ಅದನ್ನು ಒಂದು ಸೈಡು ಈ ಥರ ನಾವು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲೂ ಕೂಡ ಡಬಲ್ ಸ್ಟಿಚಿಂಗ್ ಕೊಡಿ. ಹಾಗೆ ನಾನು ಇಲ್ಲಿ ಲೈನಿಂಗ್ ಪೀಸಲ್ಲಿ ಮಾತ್ರ ನಾನು ಒಂದು ಬೆಲ್ಟ್ನ ಅಟ್ಯಾಚ್ ಮಾಡ್ತಿರುವಂಥದ್ದು ಲೆಹಂಗಾಕ್ಕೆ. ಏಕೆಂದರೆ ಇದರ ಮೇಲ್ಗಡೆ ನಾನು ಒಂದು ನೆಟ್ ಫ್ಯಾಬ್ರಿಕ್ಕು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮುಂದೆ ತೋರಿಸ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ತುಂಬ ಡಿಸೈನಾಗೂ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಫಸ್ಟು ಒಂದು ಸೈಡ್ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ತುಂಬ ಒಂದು 1/2 ಇಂಚ್ ಮಾತ್ರ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಜಾಸ್ತಿ ಫೋಲ್ಡಿಂಗ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಇಲ್ಲೂ ಕೂಡ ಒಂದು ಹೊಲಿಗೆನ ಹಾಕೋಬೇಕಾಗುತ್ತೆ ಫಿನಿಶಿಂಗೋಸ್ಕರ. ಇದು ನಾನು ಈ ಲೆಹಂಗಾ ನಾನು ಮಾಡ್ತಿರೋವಂಥದ್ದು ಒಂದು ಡೋರಿ ಇಲ್ಲೇ ಆ್ಯಡ್ ಮಾಡಿಬಿಟ್ಟು ಅಂದರೆ ನಾಡಿ ಲೆಹಂಗಾ ನಾನು ಮಾಡ್ತಿರೋವಂಥದ್ದು. ಇಲ್ಲಿ ಹುಕ್ಕು ಅಥವಾ ಬಟನ್ ಯಾವುದೇ ರೀತಿ ಆಗ್ತಿಲ್ಲ. ನಾನು ಬಟನ್ಸ್ ಹಾಕೋವಂಥ ಬೆಲ್ಟು ನಾನು ನಿಮಗೆ ಹೇಳ್ತಾ ಇಲ್ಲ. ಇಲ್ಲಿ ಬಟನ್ಸ್ ಹಾಕಬೇಕಾದ್ರೆ ಅದೇ ಬೇರೆ ರೀತಿ ಬರುತ್ತೆ ಬೆಲ್ಟು. ಇದು ನಾನು ಓನ್ಲಿ ನಾಡಿ ಹಾಕ್ತಾಯಿದ್ದೀನಿ, ಅಂದರೆ ಡೋರಿ ಹಾಕ್ತಾಯಿದ್ದೀನಿ ಒಳಗಡೆ, ಇದರೊಳಗಡೆ. ಅದಕ್ಕೋಸ್ಕರ ಈ ಥರ ಬೆಲ್ಟು ನಾನು ಆ್ಯಡ್ ಮಾಡ್ತಾ ಇರುವಂಥದ್ದು. ಇದನ್ನು ಪೂರ್ತಿ ಈ ಥರ ಒಂದು ಸೈಡು ಅಟ್ಯಾಚ್ ಮಾಡ್ಕೋಬೇಕು. ಆಗಿದೆ, ಇಲ್ಲಿ ರೆಡಿಯಾಗಿದೆ. ಸ್ಟಿಚಿಂಗ್ ರೆಡಿಯಾಗಿದೆ. ಇವಾಗ ಇಲ್ಲಿ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೊಂದು ಸ್ಟಿಚಿಂಗ್ ಹಾಕೋಬೇಕು. ನೋಡ್ತಿರ್ಬೋದು ಈ ಥರ. ಫಸ್ಟು ನೀವು ಈ ಥರನೂ ಫೋಲ್ಡಿಂಗ್ ಮಾಡ್ಬೋದು. ಹಾಗೆ ಈ ಥರ ಉಲ್ಟಾ ಮಾಡಿಬಿಟ್ಟು ಈ ಥರನೂ ಕೂಡ ಫೋಲ್ಡಿಂಗ್ ಮಾಡ್ಕೋಬೋದು. ಈ ಕಡೆದು ಸೈಡು ಒಂದು ಫಿನಿಶಿಂಗ್ ಜೊತೆ ಈ ಥರ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ ಬೆಲ್ಟ್ಗೆ. ಹಾಗೆ ಇಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನಾನು ಇಲ್ಲಿ ಒಳಗಡೆ ಡೋರಿ ಹಾಕೋದಕ್ಕೆ ಈ ಥರ ನಾನು ಬಿಟ್ಟು ಈ ಥರ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಟಿಚಿಂಗ್ ನೆರಿಗೆ ಕೊಟ್ಟಿರುವಂಥ ಎಕ್ಸ್ಟ್ರಾ ಒಂದು ಫ್ಯಾಬ್ರಿಕ್ ಉಂಟಲ್ಲ, ಒಂದು ಫಿನಿಶಿಂಗ್ ಜೊತೆ ಒಳಗಡೆಲೇ ಸೇರ್ಕೋಬೇಕು. ಈ ಥರ ಒಂದು ಫಿನಿಶಿಂಗ್ ಜೊತೆ ನೀವು ಬೆಲ್ಟ್ ಕೊಡಬೇಕಾಗುತ್ತೆ. ನೋಡ್ತಿರ್ಬೋದು ಈ ಥರ ಬರುತ್ತೆ. ರೆಡಿಯಾಗಿದೆ ಬೆಲ್ಟು. ಇವಾಗ ಇದಕ್ಕೆ ಒಂದು ಸೀರೆಯಲ್ಲಿ ಇರ್ತಕ್ಕಂಥ ಬಾರ್ಡರ್ ಉಂಟಲ್ಲ, ಇದನ್ನು ನೀವು ಇದಕ್ಕೆ ನಾವು ಅಟ್ಯಾಚ್ ಮಾಡಬೇಕು. ಅದನ್ನು ಅಟ್ಯಾಚ್ ಮಾಡಬೇಕಾದ್ರೆ ಇದು ತುಂಬ ಮಂದ ಬರುತ್ತೆ. ಇಲ್ಲೇ ಅಟ್ಯಾಚ್ ಮಾಡಿದ್ರೆ ತುಂಬ ಮಂದ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಆ ಕಡೆ ಈ ಕಡೆ ಇರುವಂಥ ಪೈಪಿಂಗ್ ಉಂಟಲ್ಲ, ಇದನ್ನು ನಾನು ತೆಗ್ದಾಕ್ತಾ ಇದ್ದೀನಿ. ಕೆಳಗೆ ಓನ್ಲಿ ಒಂದು ನೆಟ್ ಫ್ಯಾಬ್ರಿಕಲ್ಲಿ ವರ್ಕ್ ಇದೆಯಲ್ಲ, ಅದನ್ನು ಮಾತ್ರ ನಾನು ಒಂದು ಡಿಸೈನ್ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಇರುವಂಥ ಪೈಪಿಂಗ್ನ ನಾನು ಬಿಚ್ಚಿಡ್ತಾ ಇದ್ದೀನಿ.
ಒಂದು ಬಿಚ್ಚಿಡ್ಬೋದು ಅಥವಾ ಕಟ್ಟಿಂಗ್ ಮಾಡ್ಕೊಬೋದು. ತುಂಬ ದೊಡ್ಡದಾಗಿದೆ, ಕಟ್ಟಿಂಗ್ ಮಾಡಿಕೊಂಡ್ರೆ ಬೆಟರ್ ಆಗುತ್ತೆ. ಈ ಥರ ಇಲ್ಲಾಂದರೆ ನೀವು ಬಿಚ್ಚಿ ಅಕಸ್ಮಾತು ಅದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಕೂಡ ನೀವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಬೆಲ್ಟು ನಾವು ಅಟ್ಯಾಚ್ ಮಾಡಬೇಕಾದ್ರೆ ಬೆಲ್ಟಿಗೆ ಯಾವುದೇ ರೀತಿ ಒಂದು ಡಿಸೈನಾಗಿ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕಾದ್ರೆ ಮಂದ ಇರಬಾರ್ದು, ಒಂದು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನಾನು ಆ ಕಡೆ ಈ ಕಡೆ ಪೈಪಿಂಗ್ ಎಲ್ಲ ತೆಗೆದುಬಿಟ್ಟು ಈ ಥರ ಒಂದು ಲೈನಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಒಂದು ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚಿಂಗ್ ಕೊಡ್ತೀನಿ. ಈ ಥರ ಎಷ್ಟು ತುದಿಗಾಗುತ್ತೋ ಅಷ್ಟು ತುದಿಗೆ ಮಾತ್ರ ನೀವು ಸ್ಟಿಚಿಂಗ್ ಕೊಡಿ ಒಂದು ಫಿನಿಶಿಂಗ್ ಜೊತೆ. ಈ ಥರ ಈ ಕಡೆ ಸೈಡು ಓನ್ಲಿ ಫೋಲ್ಡಿಂಗ್ ಮಾತ್ರ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ನೋಡ್ತಿರ್ಬೋದು ಇಲ್ಲಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ಹಾಗೆ ಈ ಕಡೆನೂ ಕೂಡ ಇಲ್ಲುಂಟಲ್ಲ, ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬಾರ್ದು, ಇದನ್ನು ಓನ್ಲಿ ಫ್ಯಾಬ್ರಿಕ್ನ ಫೋಲ್ಡಿಂಗ್ ಮಾತ್ರ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು. ಯಾಕಂದರೆ ಅಲ್ಲಿ ನಾವು ಡೋರಿ ಹಾಕ್ತೀವಿ, ಅದಕ್ಕೋಸ್ಕರ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬಾರ್ದು. ಈ ಥರ ಫೋಲ್ಡಿಂಗ್ ಮಾಡಿ ಒಂದು ಫಿನಿಶಿಂಗ್ ಜೊತೆ ನಾವು ಬೆಲ್ಟ್ ಆ್ಯಡ್ ಮಾಡೋದಕ್ಕೆ ಒಂದು ಹೊಲಿಗೆ ಹಾಕಿದ್ವಿ, ಅದೆಲ್ಲ ಒಳಗಡೆ ಮುಚ್ಕೋಬೇಕು. ಆ ರೀತಿ ಒಂದು ಫಿನಿಶಿಂಗ್ ಜೊತೆ ನೀವು ಈ ಥರ ಒಂದು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ತುಂಬ ಈಸಿ ಒಂದು ಸ್ಕರ್ಟು ಅಥವಾ ಒಂದು ಲೆಹಂಗಾನ ನೀವು ಸ್ಟಿಚಿಂಗ್ ಮಾಡಬೇಕು ಅಂತ ಅಂದರೆ, ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಬೇಕು ಅಂದರೆ ಕಲಿಯೋದಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ಇದು. ನೋಡ್ತಿರ್ಬೋದು ತುಂಬ ಫಿನಿಶಿಂಗ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೈತೆ. ಸ್ಟಿಚಿಂಗ್ ಮಾಡಿರೋವಂಥದ್ದು ತುಂಬ ಲೆಹಂಗಾನೂ ಕೂಡ ಒಂದು ಬೆಲ್ಟ್ ಈ ಥರ ಒಂದು ಡಿಸೈನಾಗಿ ಬೆಲ್ಟ್ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೂ ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟಲ್ಲ, ಅದನ್ನು ಒಂದು ದಾರ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ಯಾವುದನ್ನು ಕೂಡ ನೀವು ಕಟ್ಟಿಂಗ್ ಮಾಡಿಕೊಂಡು ಒಂದು ಫಿನಿಶಿಂಗ್ ಜೊತೆನೇ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಆವಾಗಲೇ ನೀವು ಹೊಲ್ದಿರುವಂಥ ಲೆಹಂಗಾ ಆಗಿರ್ಬೋದು, ಒಂದು ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುವಂಥದ್ದು. ನೋಡ್ತಿರ್ಬೋದು ಈ ಥರ ರೆಡಿಯಾಗಿದೆ ಬೆಲ್ಟ್ ಹಾಕಿ. ಈ ಕಡೆ ಸೈಡು ಬಾರ್ಡರ್ ಇದೆ, ಈ ಕಡೆ ಸೈಡು ಬೆಲ್ಟ್, ಅದೇ ರೀತಿ ಮ್ಯಾಚಿಂಗ್ ಬೆಲ್ಟು ಕೂಡ ನಾನು ಹಾಕಿದ್ದೀನಿ. ಹಾಗೆ ಸೈಡ್ ಫಿನಿಶಿಂಗಲ್ಲಿ ನೀವು ಒಂದು ಫೈನಲ್ಲಾಗಿ ನೀವು ಒಂದು ಫಿನಿಶಿಂಗಾಗಿ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಫಸ್ಟು ಲೈನಿಂಗ್ನ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು, ಆಮೇಲೆ ಮೇನ್ ಫ್ಯಾಬ್ರಿಕ್ನ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಲೈನಲ್ಲಿ ಇಟ್ಕೊಂಡು ನಾನು ಫಸ್ಟು ನಾನು 2 ಇಂಚು ಮಾತ್ರ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೆ. ನಾನು ಅಲ್ಲಿ ಹುಕ್ ಮಾತ್ರ ಹಾಕ್ತಿರೋವಂಥದ್ದು, ಇದಕ್ಕೆ ಜಿಪ್ ಆಗ್ತಿಲ್ಲ. ಜಿಪ್ ಹಾಕುವಂಥದ್ದು ಒಂದು ಬಟನ್ ಆ್ಯಡ್ ಮಾಡಿದರೆ ನಾನು ಜಿಪ್ ಆಗ್ತಾಯಿದ್ದೆ, ಬಟ್ ಇದಕ್ಕೆ ಹುಕ್ ಆಗ್ತಾಯಿದ್ದೀನಿ. ಏಕೆಂದರೆ ಇದು ಡೋರಿಯಿಂದ ನಾನು ಕಟ್ಟುವಂಥ ಡೋರಿನ ನಾನು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಯಾವುದೇ ರೀತಿ ಜಿಪ್ ಆ್ಯಡ್ ಮಾಡ್ತಿಲ್ಲ. ಫಸ್ಟು ಇಲ್ಲಿ ನೀವು ಒಂದು ಲೈನಿಂಗಿಗೆ ಈ ಥರ ಒಂದು ಸ್ಟಿಚಿಂಗ್ ಮಾಡ್ಕೊಳ್ಳಿ, ನಂತರ ಮೈನ್ ಫ್ಯಾಬ್ರಿಕ್ಗೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಈ ಥರ ಇಟ್ಟು ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ನ ಮೇಲ್ಗಡೆ ತೆಗೆದು ಮೇನ್ ಫ್ಯಾಬ್ರಿಕ್ಗೆ ಈ ಥರ ಒಂದು ಸ್ಟಿಚಿಂಗ್ ಕೊಡಬೇಕು. ಇಲ್ಲೂ ಕೂಡ 2 ಇಂಚು ನೀವು ಗ್ಯಾಪ್ ಬಿಟ್ಟೆ ನೀವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಈಗ ಅನಿಸ್ತು, ನಾನು ಒಂದು ಬ್ಲೌಸು ಫ್ರಂಟ್ ಬೋಟ್ ನೆಕ್ಕಲ್ಲಿ ನಾನು ಸ್ಟಿಚಿಂಗ್ ಮಾಡಿರೋ ಅಂಥದ್ದು, ಬ್ಯಾಕಲ್ಲಿ ಡಿಸೈನ್ ಕೊಟ್ಟಿದ್ದೀನಿ, ಹಾಗೆ ಲಟ್ಕನ್ ಯಾವ ರೀತಿ ಮಾಡಬೇಕು ಅಂತ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಲೆಹಂಗಾನೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪಾಗಿ ಒಂದು ಬ್ಲೌಸ್ ಆಗಿರ್ಬೋದು, ಲಟ್ಕನ್ ಆಗಿರ್ಬೋದು, ಲೆಹಂಗಾನ ಆಗಿರ್ಬೋದು ತುಂಬ ಸ್ಟೆಪ್ ಬೈ ಸ್ಟೆಪ್ಪಾಗಿ ನಿಧಾನವಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಬೇರೆಯವರು ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರೆಯೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್,
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.